ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಬಾ ಕ್ಲಬ್. ಫ್ರೆಂಡ್ಸ್, ನಾನಿವತ್ತು ಐಸ್ ಟೀ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕುಡಿಬೇಕಾದ್ರೆ ಒಂಥರ ಜ್ಯೂಸ್ ಕುಡ್ದಂಗೆ ಅನಿಸುತ್ತೆ ಇದು. ಸೊ ಟೀ ಕುಡಿದ್ರೆ ಯಾರಿಗೆ ಅಲರ್ಜಿ ಆಗುತ್ತೋ ಅಂಥವರೆಲ್ಲ ಇದನ್ನು ಮಾಡ್ಕೊಂಡು ಕುಡಿಬೋದು. ಇದರಿಂದ ಅಸಿಡಿಟಿ ಕೂಡ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಇದು. ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡ್ಕೊಂಡು ಬರೋಣ ಬನ್ನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಟೀ ಮಾಡೋ ಪಾತ್ರೆನ ಇಟ್ಕೊಳ್ಳಿ. ಇವಾಗ ನಾಲ್ಕು ಕಪ್ಪಷ್ಟು ನಾನು ಮಾಡ್ತಾಯಿದ್ದೀನಿ. ಬಟ್ ಒಂದು ಗ್ಲಾಸಿನ ಅಳತೆ ನಿಮ್ಗೆ ಹೇಳ್ತೀನಿ. 4 ಕಪ್ ಮಾಡ್ತಾಯಿದ್ದೀನಿ, ಬಟ್ ಒಂದು ಗ್ಲಾಸಿನ ಅಳತೆ ಹೇಳ್ತೀನಿ. ಒಂದು ಗ್ಲಾಸ್ ನೀರು ಹಾಕಿದರೆ 3 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಿ, 1/3 ಟೀ ಪುಡಿ ಹಾಕಿ. ಇನ್ನೊಂದು ಟೀ ಪುಡಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಕೈ ಬಂದುಬಿಡುತ್ತೆ. ಅದಕ್ಕೋಸ್ಕರ ಕಡಿಮೆನೇ ಹಾಕ್ಕೊಳ್ಳಿ. ಬಟ್ ಇನ್ನೊಂದು ನೀರು ಕುದಿಬೇಕು. ಚೆನ್ನಾಗಿ ಕುದ್ದ ಮೇಲೆ ಇದನ್ನೆಲ್ಲ ಹಾಕ್ಕೋಬೇಕು. ಸಕ್ಕರೆ ಮತ್ತು ಟೀ ಪುಡಿ ಕಡಿಮೆ ಹಾಕ್ಕೊಳ್ಳಿ. ಸಕ್ಕರೆ ಇಷ್ಟು ಹಾಕೋದು ಎದಕ್ಕೆ ಅದು ಚೆನ್ನಾಗಿ ಜ್ಯೂಸ್ ಥರ ಆಗಬೇಕು, ಅದಕ್ಕೋಸ್ಕರ. ಮತ್ತು ಇದು ಐಸ್ ಹಾಕ್ತೀವಲ್ಲ, ಅವಾಗ ಮತ್ತೆ ಸ್ವಲ್ಪ ಕ್ವಾಂಟಿಟಿ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಇವಾಗ ನೀರು ಚೆನ್ನಾಗಿ ಕುದಿ ಬಂದ ಮೇಲೇ ಮಾಡ್ಕೋಬೇಕು ಇದನ್ನೆಲ್ಲ. ಇದು ನೋಡಿ, ಇವಾಗ ಫ್ಲೇಮ್ ಆಫ್ ಮಾಡಿಬಿಡಿ. ಕುದಿಸೋಕೆ ಹೋಗಬೇಡಿ. ಇದು ಕುದಿಸೋ ಆಗಿರಲ್ಲ, ಬಂದ್ ಮಾಡಿಬಿಡಿ. ನೋಡಿ, ಇವಾಗ ಆಗಿದೆ ಇದು ತಣ್ಣಗಾಗಲ್ಲ ಬಿಡಿ, ಸಂಪೂರ್ಣವಾಗಿ ಆಗಬೇಕು. ಲೆಮನ್ ಹಾಕ್ಕೊಳ್ಳಿ. 1 ಲೆಮನ್ ಅಷ್ಟು ಹಾಕ್ತಾಯಿದ್ದೀನಿ ನಾನು. ಸಣ್ಣದಾಗಿರೋವಂಥದ್ದು 1 ಲೆಮನ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಬಿಡೋಣ. ಸಂಪೂರ್ಣವಾಗಿ ತಣ್ಣಗಾಗಬೇಕು. ಇವಾಗ ಆಗಿದೆ ನೋಡಿ, ನಾನು ಸೋಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇವಾಗ ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ. ಇದನ್ನು ಕುಡಿಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾವ ಸೀಸನ್ನಲ್ಲಾದರೂ ಕೂಡ ಮಾಡ್ಕೊಂಡು ಕುಡಿಬೋದು. ಮತ್ತು ಐಸ್ ಕಡಿಮೆ ಹಾಕ್ಕೋಬೇಕಾಗುತ್ತೆ. ಬೇರೆ ಸೀಸನ್ನಲ್ಲಿ ಚಳಿ ಇದ್ದರೆ ಸ್ವಲ್ಪ ಐಸ್ ಕಡಿಮೆ ಹಾಕ್ಕೊಳ್ಳಿ. ಇವಾಗ ಇನ್ನೂ ಸೆಕೆ ಹೆಚ್ಚಾಗಿರೋದ್ರಿಂದ ಮಳೆ ಜಾಸ್ತಿ ಇಲ್ಲ ನೋಡಿ, ಮಳೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ನೀವು ತಣ್ಣಗಾಗೆ ಮಾಡ್ಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದೆಲ್ಲ ತುಂಬ ಇಷ್ಟಪಟ್ಟು ಕುಡಿತಾರೆ ಫ್ರೆಂಡ್ಸ್. ದೊಡ್ಡವರು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಕುಡಿತಾರೆ. ಐಸ್ ಕ್ಯೂಬ್ ಮಾತ್ರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ನಾನು ಪುದೀನ ಎಲೆನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.